ಬಿಗ್ ಬಾಸಲ್ಲಿ ಈ ಸಲ ಎಲ್ಲ ಫ್ಯಾಮಿಲಿಯವರು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಧನ್‌ರಾಜನ್ ಫ್ಯಾಮಿಲಿ ಅಂತೂ ಫುಲ್ ಒಂದು 50 ಜನ ಇರಬೇಕು ಬಂದುಬಿಟ್ಟಿದ್ರು. ಅಂತೂ ಅವ್ರದ್ದಂತೂ ಜಾಯಿಂಟ್ ಫ್ಯಾಮಿಲಿ ಅನಿಸುತ್ತೆ. ಧನ್‌ರಾಜ್ ಮುಗ್ಧ ಆ್ಯಕ್ಚುಲಿ ಒಳ್ಳೆ ಜನ ಅವರು, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ ಧನ್‌ರಾಜು. ಅವ್ರು ನೋಡಿದ್ರೆ ಎಲ್ಲರೂ ಬಂದುಬಿಟ್ಟಿದ್ರು. ತ್ರಿವಿಕ್ರಮ್ ತಾಯಿ ಬಂದಿದ್ಲು. ಅವ್ರಿಗೆ ತಾಯಿ ಒಬ್ಬರೇ ಇರೋದು ಅನಿಸುತ್ತೆ ಪಾಪ. ತಾಯಿ ಬಂದಿದ್ದರು. ಅವನಿಗೊಂದು ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕಲ್ಲಿ ಗೆದ್ದರೆ ಮಾತ್ರ ತಾಯಿಯನ್ನು ಮೀಟ್ ಆಗ್ಬೋದು ಅಂತ. ಆದರೆ ಅದು ಅವ್ರು ಗೆಲ್ಲಿಲ್ಲ. ಆಮೇಲೆ ಅಳ್ತಾ ಇದ್ದರು. ಆಮೇಲೆ ಅವ್ರ ತಾಯಿನ ಮತ್ತೆ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದರು ತ್ರಿವಿಕ್ರಮ್ ಅವ್ರ ತಾಯಿ. ಚೆನ್ನಾಗಿತ್ತು ಫ್ಯಾಮಿಲಿ ರೌಂಡು. ತುಂಬ ಚೆನ್ನಾಗಿ ಎಲ್ಲರ ಮನೆಯವರು ತುಂಬ ಚೆನ್ನಾಗಿ ಬಂದರು. ಪಾಪ ಹನುಮಂತನ ಅಪ್ಪ ಅಮ್ಮ ಮುಗ್ಧರು, ತುಂಬ ಮುಗ್ಧರು. ಹನುಮಂತನೇ ಮುಗ್ಧ ಅಂದರೆ ಹನುಮಂತನ ಅಪ್ಪ ಇನ್ನೂ ಮುಗ್ಧರು. ಅವರು ನೋಡಿದ್ರೆ ಅವರು ಲಂಬಾಣಿ ಜನ ಅನಿಸುತ್ತೆ. ಎಲ್ಲ ಅವರಮ್ಮ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದರು. ಪಾಪ ಊರಿಂದ ಊಟ ಎಲ್ಲ ತಂದು ಎಲ್ರಿಗೂ ಕೊಟ್ಟರು. ಎಲ್ಲರೂ ಊಟ ಗೀಟ ಎಲ್ಲ ತಂದು ಕೊಟ್ಟಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಆಮೇಲೆ ಗೌತಮಿಯದ್ದು ಮ್ಯಾರೇಜ್ ಆ್ಯನಿವರ್ಸರಿ ಆಗಿತ್ತು. ಹಾಗಾಗಿ ಗೌತಮಿ ಗಂಡ ಬಂದಿದ್ದರು. ಗೌತಮಿಗೆ ಚಿನ್ನದ ಸರ ಮತ್ತು ಗೆಜ್ಜೆಯನ್ನು ಗಿಫ್ಟಾಗಿ ತಂದಿದ್ದರು. ಅದು ಚೆನ್ನಾಗಿತ್ತು. ಗೌತಮಿ ಚೆನ್ನಾಗಿ ಆಡ್ತಾಯಿದ್ದಾಳೆ. ಗೌತಮಿನೂ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಯಾರ ಹತ್ರನೂ ಜಾಸ್ತಿ ಜಗಳ ಆಡದೆ, ಕೆಟ್ಟ ಮಾತುಗಳನ್ನು ಆಡದೆ, ಸಂಸ್ಕೃತಿಯನ್ನು ಎತ್ತಿ ನಿಂತವಳಂದರೆ ಗೌತಮಿ ಒಬ್ಬಳೇ. ಮತ್ತು ಹನುಮಂತನಾದರೂ ಒಂದು ಸಲ ಆಟ ಕ್ಯಾನ್ಸಲ್ ಆದ್ರೆ ಆಗಲಿ ಅಂತ ಮಾತಾಡಿದ್ದಾನೆ. ಆದರೆ ಗೌತಮಿ ಎಲ್ಲೂ ಕೆಟ್ಟ ಮಾತು ಆಡಿಲ್ಲ. ಚೆನ್ನಾಗಿ ಎಲ್ಲರ ಹತ್ರನೂ ಏನೇ ಇದ್ರೂ ನೀಟಾಗಿ ಹೇಳ್ತಾಳೆ. ಹೇಳೋ ರೀತಿಯಲ್ಲಿ ಹೇಳಿ ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ಗೌತಮಿನೇ ಗೆಲ್ಲಬೇಕಂತ ನನ್ನ ಆಸೆ ಆ್ಯಕ್ಚುಲಿ. ಯಾಕಂದರೆ ಅವಳು ಶಿ ಈಸ್ ವೆಲ್ ಕಲ್ಚರ್ಡ್ ಗರ್ಲ್. ಆಮೇಲೆ ರಜತ್ ಅವರ ಹೆಂಡತಿ ಮಕ್ಕಳು ಬಂದಿದ್ದರು. ಪುಟಾಣಿ ಮಕ್ಕಳುಗಳು ಬಲೂನೆಲ್ಲ ತಗೊಂಡು ಖುಷಿಯಿಂದ ಬಂದಿದ್ದರು. ಪಾಪ ಅಪ್ಪನ ನೋಡಿದೆ ಎಷ್ಟು ದಿವಸ ಆಗಿತ್ತು. ಓಡೋಡಿ ಬಂದು ಅಪ್ಪ ಅಂತ ಇದ್ದರು. ಚೆನ್ನಾಗಿತ್ತು. ಆ ರಜತ್ ಅಂತೂ ಫಸ್ಟ್ ಹೆಂಡತಿ ಬಂದ ಕೂಡಲೇ ಇವಳನ್ನ ಹೊರಗಡೆ ಕಳಿಸಿ ನನ್ನ ಮಕ್ಕಳಿಲ್ಲಿ ಅಂತ ಇದ್ದ. ಆ ರಜತ್ ಎಲ್ಲ ಕಡೆನೂ ಒಂಥರ ಗೂಂಡಗಿರಿ ಮಾಡ್ತಾ ಒಂಥರ ತುಂಬ ಜೋಯಾಗಿರ್ತಾನೆ. ಧನ್‌ರಾಜನ್ ಫ್ಯಾಮಿಲಿ ಅಂತೂ ಒಂದು 50 ಜನ ಬಂದು ಹೋದರು. ಚೆನ್ನಾಗಿತ್ತು ಧನ್‌ರಾಜನ್ ಫ್ಯಾಮಿಲಿ. ಎಷ್ಟೊಂದು ಒಟ್ಟು ಕುಟುಂಬ ಎಷ್ಟು ಚೆನ್ನಾಗಿ ಇರ್ತಾರೆ. ಎಲ್ಲರೂ ಒಂದುಗೂಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು ಧನ್‌ರಾಜನ್ ಫ್ಯಾಮಿಲಿ. ಅದಕ್ಕಾಗಿ ಧನ್‌ರಾಜು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದರಿಂದ ಅಷ್ಟು ಹಂಬಲ್ ಆಗಿದ್ದಾನೆ. ಒಂದೊಂದು ಸಲ ಜಗದೀಶ್ ಹತ್ರ ರಜತ್ ಹತ್ರ ಒಂದೊಂದು ಸಲ ಹುಚ್ಚಾಗಿ ನಡ್ಕೊಂಡಿದ್ದಾನೆ. ಆದರೆ ಬಿಟ್ಟರೆ ಅವನು ಒಳ್ಳೆ ಹುಡುಗ, ಕೆಟ್ಟ ಬುದ್ಧಿ ಅನ್ನೋದಿಲ್ಲ. ಮಂಜು ತಂದೆನೂ ಬಂದಿದ್ದರು. ಮಂಜು ತಂದೆ ತುಂಬ ಬುದ್ಧಿವಂತರ ಥರ ಕಾಣ್ತಾರೆ. ಪಾಪ ಮಂಜು ಇವನು ಮುಂಚೆ ಕುಡಿತಿದ್ದ ಅನಿಸುತ್ತೆ. ಅದಕ್ಕಾಗಿ ಅವರು ಬೇಜಾರು ಮಾಡಿಕೊಂಡು ಪಾಪ ಅಳ್ತಾಯಿದ್ರು ಇವಾಗ ಚೆನ್ನಾಗಾಗಿದ್ದಾನೆ ಅಂತ. ಆಮೇಲೆ ಮೋಕ್ಷಿತದ್ದು ತಮ್ಮ, ಅವರು ಪಾಪ ಹ್ಯಾಂಡಿಕ್ಯಾಪ್ ಅನಿಸುತ್ತೆ. ಅಂದರೆ ಅವರು ಸ್ವಲ್ಪ ಬುದ್ಧಿಮಾಂದ್ಯ. ಪಾಪ ಮೋಕ್ಷಿತ ಅಳ್ತಾಯಿದ್ಲು. ಮೋಕ್ಷಿತನ ಗುರ್ತಾನೇ ಹಿಡಿಲಿಲ್ಲ. ತುಂಬ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿಗೂ. ಚೈತ್ರ ಫ್ಯಾಮಿಲಿ ಮತ್ತು ಚೈತ್ರನೇ ನಮಗೆ ತುಂಬ ಮನೆಯನ್ನು ನೋಡ್ಕೊಂಡಿದ್ದಾಳೆ. ಒಳ್ಳೆಯವಳು. ಅವಳು ಕಳಪೆ ಅಲ್ಲ ಅಂತ ಹೇಳ್ತಾಯಿದ್ಲು. ಭವ್ಯನ ಫ್ಯಾಮಿಲಿಯವರು ಭವ್ಯನ ಹೊಗಳ್ತಾಯಿದ್ರು. ಎಲ್ಲ ಫ್ಯಾಮಿಲಿ ಮೀಟಿಂಗ್ ತುಂಬ ಚೆನ್ನಾಗಿತ್ತು. ತುಂಬ